ಗಾಲಿ ಇಲ್ಲೇ ಇದೆ ಅದನ್ನ ತೆಗೆದು ಬಿಸಾಕ್ಬಿಟ್ಟು ನೆಕ್ಸ್ಟ್ ಒಂದು ತಂದಿದ್ದೀನಿ ಗಾಯ್ಸ್. ಏನ್ ಮಾಡಿದ್ರು ನುಂಗ ಒಟ್ಟು ಕುಳ್ಗಿ ಅಂತ ನುಂಗಲ್ಲ ಸಾಧ್ಯನ ಹೋಗಿ ತೋಡ ಮತ್ತೆ ಯಾರು ಕರ್ಕೊಂಬಂದಿಯ? ಅಣ್ಣ ತೋಸಿಪ್ ಅಂತ ಹೇಳಿ, ಆಮೇಲೆ ಇವ್ ನಮ್ಮ ಶಾರು ನಮ್ಮ ತಮ್ಮ ನಮ್ಮ ಅಂಟಿ ಮಗ, ಆಮೇಲೆ ಇವನು ಸುಬಾನಿ ಲಾಸ್ಟ್ ಟೈಮ್ ಬಂದಿದ್ನಲ್ಲ ಮಳಿಯ ಅಂತ ಹೇಳಿದ್ನಲ್ಲ ಅವನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಬಂದ್ಬಿಟ್ಟು ನಾನು ಮನೆಯಲ್ಲಿದ್ದೀನಿ. ಯಾಕಂದ್ರೆ ಇವತ್ತು ಬುಧವಾರ ಇದೆ, ಬುಧವಾರ ವೀಕ್ಲಿ ಹಬ್ಬನಂದು. ಸೊ ಬೆಳಗ್ಗೆ ಎದ್ಬಿಟ್ಟು ತಾಜು ನಮಾಜ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಬೆಳಗ್ಗೆ ನಮ್ಮ ಇದನ್ನು ಸೈರಿ ಮುಗಿಸ್ಕೊಂಡು ಊಟ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಮ್ಮ ಬೆಳಗ್ಗೆ ನಮಾಜ್ ಹೋಗಿದೆ. ಬೆಳಗ್ಗೆ ನಮಾಜ್ ಮುಗಿಸ್ಕೊಂಡ್ಬಿಟ್ಟು ಸೀದಾ ಮನೆಗೆ ಬಂದು ಡೈರೆಕ್ಟ್ ಮಲ್ಕೊಂಡ್ಬಿಟ್ಟೆ. ಯಾಕಪ್ಪ ಅಂದ್ರೆ ಇವತ್ತು ವೀಕ್ಲಿ ಹಬ್ಬ ಇದೆಯಲ್ಲ, ನಮಗೆ ನಿದ್ದೆನೇ ಸಫಿಸಿಯೆಂಟ್ ಇರಲಿಲ್ಲ. ಸೊ ಇವತ್ತು ನಿದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಲ್ಕೊಂಡಿದ್ದೆ ಗಾಯ್ಸ್. ಇವಾಗ ಜಸ್ಟ್ ಎದ್ಬಿಟ್ಟು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಲರ್ ಮಾಡ್ಕೊತೀನಿ ಹೇರ್ಸ್ಗೆ. ಯಾಕಂದರೆ ಸ್ವಲ್ಪ ವೈಟ್ ಹೇರ್ಸ್ ಜಾಸ್ತಿ ಆಗಿದ್ದಾವೆ. ಇಷ್ಟು ದಿನ ಯೂಸ್ ಮಾಡ್ತಿದ್ದೆ ಒಂದು ಹೇರ್ ಕಲರ್ ಬಂದ್ಬಿಟ್ಟು ಗಾರ್ನಿಯರ್ ಯೂಸ್ ಮಾಡ್ತಾ ಇದ್ದೆ. ಬಟ್ ನಾವು ಗಾರ್ನಿಯರ್ ಯೂಸ್ ಮಾಡಿ 15 ಡೇಸ್ ಆಗಿದೆಯಾ? ಗಾರ್ನಿಯರ್ ಯೂಸ್ ಮಾಡಿಬಿಟ್ಟು ಒಂದು 10 ಡೇಸ್ ಆಗಿತ್ತು. 10 ಡೇಸ್ ಆದರೂ ಅದು ಮತ್ತೆ ಕಲರ್ ಹೋಗಿದೆ, ಶೇಡ್ ಆಗ್ತಿದ್ದೆ. ಆಮೇಲೆ ಕೂದಲು ಸ್ವಲ್ಪ ಹಾರ್ಡ್ ಅನಿಸ್ತು. ಅದಕ್ಕೆ ಅದನ್ನ ಬಿಸಾಕ್ಬಿಟ್ಟು ಗಾರ್ನಿಯರ್ ಇಲ್ಲೇ ಇದೆ ಅದನ್ನ ತೆಗೆದು ಬಿಸಾಕ್ಬಿಟ್ಟು ನೆಕ್ಸ್ಟ್ ಒಂದು ತಂದಿದ್ದೀನಿ ಗಾಯ್ಸ್, ಆಯುರ್ವೇದಿಕ್ಕು ಬಯೋಟಿಕ್ ಅಂತ ಹೇಳಿ. ಅದನ್ನ ಯೂಸ್ ಮಾಡ್ತೀನಿ, ಅದನ್ನ ತೋರಿಸ್ತೀನಿ ನಿಮಗೆ. ಹಂಗಾಗ್ಬಿಟ್ಟು ಅದು ಬೇಡ ಅಂತ ಹೇಳ್ಬಿಟ್ಟು ಇದು ಬಯೋಟಿಕ್ ಹರ್ಬಲ್ ಕಲರ್ ಅಂತ ಹೇಳ್ಬಿಟ್ಟು ಇದು ತೊಗೊಂಡಿದ್ದೀನಿ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ನಾನು. ಇವ್ರು ಬೆಂಕಿ ಕೊಟ್ಟಾರ ನೋಡ್ರಿ. ಇವರು ಏನೇನು ಕೊಟ್ಟಾರ ಅಂದ್ರೆ ಇದರಲ್ಲಿ ಒಂದೆರಡು ಇವು ಕೊಟ್ಟಾರೆ ಕಲರ್ ಮಿಕ್ಸ್ ಮಾಡೋವು. ನೆಕ್ಸ್ಟ್ ಆಮೇಲೆ ಇನ್ನೊಂದು ಸೋಯಾ ಪ್ರೋಟೀನ್ ಅಂತ ಹೇಳ್ಬಿಟ್ಟು ಕಂಡೀಷ್ನರ್ ಇದು. ಆಮೇಲೆ ಬಂದ್ಬಿಟ್ಟು ಇದು ಶಾಂಪು. ಇಷ್ಟೆಲ್ಲ ಕೊಟ್ಟಾರೆ 160 ರೂಪಾಯಿ. ಅವ್ರು 180 ರೂಪಾಯಿ ತಗೊಂಡು ಎರಡು ಟ್ಯೂಬ್ ಕೊಟ್ಟಿದ್ರು ಅವರು. ಬಟ್ ರಿಸಲ್ಟ್ ಸರಿ ಬರಲಿಲ್ಲ. ಅದು ರಿಸಲ್ಟ್ ಸರಿ ಬರಲಿಲ್ಲ. ನಾವು ಹಚ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ರೇಷಿಯೋ ಯೂಸ್ ಮಾಡಿ ಹಚ್ಕೊಂಡಿಲ್ವೋ ಗೊತ್ತಿಲ್ಲ. ಈಗ ಇದ್ರ ರೇಷಿಯೋ ಹೆಂಗ್ ಗೊತ್ತಾಗತ್ತೆ ನಿಮಗೆ? ಈಗ ಸ್ಪೂನ್ ತಗೊಂತೀನಿ ಈಗ ಇದಕ್ಕೆ ನಾನು. ಹೌದಾ? ಅವರೇ ಹೇಳ್ಯಾರ ಈಕ್ವಲ್ ಮಿಕ್ಸ್ ಅಂತ ಮತ್ತೆ ಹಂಗೆ ಮಾಡ್ಕೋಬೇಕು ನಾನೀಗ. ಇದು ಒಂದು 2 ಸ್ಪೂನು, ಇದು 2 ಸ್ಪೂನ್, ಇದು ಒಂದು 4 ಸ್ಪೂನ್, ಇದು ಈ ಥರ ಹಿಂಗೆ ಕಾಂಬಿನೇಷನ್ ಮಾಡಿ ಹಾಕ್ಬೇಕಂತಿದ್ದೀನಿ. ಈಕ್ವಲ್ಲಾ? ಈಕ್ವಲ್ ಆಗಿ ಹಾಕೊಂಡು ರೇಷಿಯೋ ಸೇವ್ ಮಾಡ್ಕೊಂಡು ಹಚ್ಕೊಂಡು ನೋಡ್ತೀನಿ. ನೋಡಿ ಇವಾಗ ಹಿಂಗೈತಿ ಹೇರ್ಸ್. ನೆಕ್ಸ್ಟ್ ವೈಟ್ ಹೇರ್ಸ್ ಕಾಣ್ತದವ? ಅದ ಕಾಣ್ತಿದ್ದಾವೆ. ನೆಕ್ಸ್ಟ್ ಹಚ್ಕೊಂಡ್ ಬಂದ್ಮೇಲೆ ತೋರಿಸ್ತೀನಿ ಅವಾಗ ಹೆಂಗಿರುತ್ತಂತ. ಆಮೇಲೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತೀನಿ. ಎರಡು ಹಾಕ್ಲಾ ಇದು ಗೊತ್ತಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಇದು ನಾನು. ಇಷ್ಟು ದಿನ ಬೇರೆ ಇದನ್ನು ಯೂಸ್ ಮಾಡ್ತಿದ್ದೆ. ಬಟ್ ಇದು ಜೆಲ್ಲು, ಕ್ರೀಮ್ ಕನ್ಸಿಸ್ಟೆನ್ಸಿ ಇಲ್ಲ. ಈ ಥರ ಆಯ್ತಾ? ಇದು 1 ಸ್ಪೂನ್ ಹಾಕ್ತೀನಿ. ಸಾಕು ಅನ್ಸತ್ತೆ. ಒಂದೇ ಸ್ಪೂನ್ ಸಾಕಾಗಲ್ಲ ಇದು. ಇನ್ನೊಂದು 1/2 ಸ್ಪೂನ್ ಹಾಕ್ತೀನಿ. ಪೂರ್ತಿ ಹೇರ್ಸಿಗೆ ಅಪ್ಲೈ ಮಾಡ್ತೀರಾ ಅಥವಾ ವೈಟ್ ಎಲ್ಲೆಲ್ಲಿ? ಫುಲ್ ಹೇರ್ಗೆ ಯೂಸ್ ಮಾಡ್ಬೇಕು. ಹಂಗೆ ಅರ್ಧ ಯೂಸ್ ಮಾಡಿದ್ರೆ ಫೀಲ್ ಅದು. 1.5 ಹಾಕಿದ್ದೀನಿ ಈಗ. ಹಿಂಗೈತಪ್ಪ ಕ್ರೀಮ್ ಇದು. ಇದನ್ನ ಹಾಕೋದು ಈಗ ಮಿಕ್ಸ್ ಮಾಡ್ಬೇಕು ಎರಡು ಚೆನ್ನಾಗಿ. 1 ಸ್ಪೂನ್ ಲೆಕ್ಕ ಇಡ್ತಾನೆ ಈಗ. ಇನ್ನೊಂದು ಸ್ವಲ್ಪ ಹಾಕೋಣ. 1.5 ಸ್ಪೂನ್ ಲೆಕ್ಕ ಹಾಕೋದು ಸಾಕಲ್ಲ? ಸಾಕು. ಫ್ರೆಂಡ್ಸ್ ಆಗಿ ಕಂಜೂಸ್ ಅಲ್ಲ ನೀನು ಅಂತ ನೀ ಹೇಳೋದಿಲ್ಲ ಗುಳಿವು. ಸಣ್ಣ ಮಿಕ್ಸ್ ಮಾಡ್ಕೊಂಗೆ. ಈ ಮಾಡ್ಲಾಗ ಇದು ಮಿರ್ಚಿ ಮಾಡೋಕೆ ಇದು ಮಿಕ್ಸ್ ಮಾಡೋಕೆ ಗೊತ್ತಾ? ಹಿಟ್ಟು ಬಜ್ಜಿ ಮಿರ್ಚಿ ಮಾಡೋಕೆ ಫುಲ್ ಹರ ಸ್ಮೆಲ್ ಚೆನ್ನಾಗಿತ್ತು. ಪೂರ್ತಿ ಹೇರ್ಸಿಗೆ ಅಪ್ಲೈ ಮಾಡಿದ್ಮೇಲೆ ವಿಡಿಯೋ ತೋರಿಸ್ತೀನಿ. ಎಲ್ಲ ಪೂರ್ತಿ ನೀಟಾಗಿ ಅಪ್ಲೈ ಆಗಿದೆ. ಸೊ ಹೇರ್ ವಾಶ್ ಆದಮೇಲೆ ರಿಸಲ್ಟ್ ನೋಡ್ಬೇಕು ಹೇಗಿದೆ ಅಂತ. ಫ್ರೆಂಡ್ಸ್ ಇವಾಗ ಜಸ್ಟ್ ಆಯಿತು ಕಲರು. ನೋಡಿ ಹೇಗೆ ಬಂದಿದೆ. ಫುಲ್ ಬ್ಲ್ಯಾಕ್ ಆ್ಯಂಡ್ ಸಿಲ್ಕಿ ಆಗಿದೆ. ಒಳ್ಳೆ ರಿಸಲ್ಟ್ ಬಂತಿದ್ದು ನೋಡಿ ಇವತ್ತಿನ ಔಟ್ಫಿಟ್ಟು. ಏನ್ ಮಾಡಿದ್ರು ನುಂಗ ಒಟ್ಟು ಕುಳ್ಗಿ ಅಂತ ನುಂಗಲ್ಲ ಸಾಧ್ಯನ ಹೋಗಿ ತೋಡ ಮಾತು ಅವಕ್ಕೆ ತುಸರ ತಂದ್ರತಿಗೆ ಒಮ್ಮೆ ಸುಮ್ಮನೆ ನಮಗೆ ಎಷ್ಟ ಕಷ್ಟ ಆಗ್ಲಿ ಹೊಟ್ಟೆ ತುಂಬ ನಮ್ಮ ಹಬ್ಬ ಹಂಗಾಗಿ ಯಾವ ಹೋಗೋದು ಮಾಮಾರ ತುಳಸಿ ಮುಂದಾಗ ಗುಳಿಗೆ ನುಂಗಿಲಿದ್ರೆ ಮಾಮ ಅಷ್ಟು ಕಾಳಜಿ ಮಾಡ್ರೆ ಮತ್ತೆ ಗುಳಿಗೆ ನುಂಗಿ ಆರಾಮ ಆಗ್ತಾ ಅವ್ರ ಕಡೆ ಆಗಿರ್ಬೇಕು ಆರಾಮ ಆಗ್ತಾನದು. ಅಲ್ಲಪ್ಪ ನಾವು ಇಂಜೆಕ್ಷನ್ ಮಾಡ್ಸಿದ್ರು ಅಷ್ಟ ಗುಳಿಗೆ ತಗೊಂತ ಇರ್ಬೇಕು ಟೈಮ್ ಸರಿ. ಅಲ್ಲಿ ಪೂವ ಗುಳಿಗೆ ಮ್ಯಾಗ ಅದ ಗುಳಿಗೆ ನುಂಗಿ ಅಂದ್ರೆ ಕಡಿಮೆ ಆಗತ್ತಂತ. ಹೊಟ್ಟೆ ತುಂಬ ಉಣ್ಣೋದು ಗುಳಿಗೆ ನುಂಗದ ಅವನ ಏನೈತಿ ಯಾರು ಗೊತ್ತು ಉಣ್ಣಂಗ ಅದು ಪಾಡ ಬಿಡ. ಹೆಂಗಾರ ಯಾಕೆ ಮಾಡ್ತೀವಿ ತಿನ್ನುವಾಗ ಆರಾಮಾಗದು. ಆರಾಮಾಗದಲ್ಲ ಬಿಡ. ಅದು ಗುಳಿಗೆ ನುಂಗ್ಲಿದ್ರೆ ಟಯರ್ಡ್ ದಿಲ್ಲಿಗೆ ಹೋದ್ರೆ ಆರಾಮಾಗದಿಲ್ಲ. ಅದು ಟಯರ್ಡ್ ಆಗ್ತಲ್ಲ ಅಂದ್ರೆ ಅದು ಗುಳಿಗೆ ಒತ್ತರಿಸಿ ತಗೊಂಡ್ರೆ ಅಷ್ಟು ಆರಾಮಾಗ ಚೆಕ್ ಮಾಡಮ್ಮ. 4,000 ಹೇಳಿದ್ ಬಂತ
ಎಲ್ಲಿ ಏನು ಬ್ಲಡ್ನಾಗ ಏನು ಚೆಕ್ ಮಾಡ್ಬೇಕಂತ? ಏನು ಏನು ಚೆಕ್ ಮಾಡ್ಬೇಕಂತ ನೀವು 4,000 ಯಾವ ಆಸ್ಪತ್ರೆಗೆ ಹೋಗಿ ನೀವು ಹೊರ ಬರ್ಕೊಟ್ರಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಯಾರ ಅವರು ಹೊರ ಬರ್ಕೊಟ್ರಿ ಅವ್ರಿಗೆ. ಅಯ್ಯೋ 800 ತಗೊಂತಾರ. ಈಗ ಕಲ್ಯಾಣ ಚೆಕ್ ಮಾಡ್ತಾರ, ಬೆನ್ನೂರು ಚೆಕ್ ಮಾಡ್ತಾರ, 800 ತಗೊಂತಾರ. 4,000 ಅಂತ ಹಂಗಾರೆ ಎಲ್ಲ ಚೆಕ್ ಮಾಡಕ್ಕೆ ಹೇಳ್ಯಾರ ಅವ್ರು. ಬಾಡಿ ಅಲ್ಲ ಇದನ್ನು ಹೃದಯ ಅಲ್ಲ ಎಂತ ತಲೆ ಕೆಟ್ಟಕ್ಕಿದ್ದಳಪ್ಪ ಕೇಳಲ್ಲೇ ನಾವು ಗುಳಿಗೆ ನುಂಗಕ್ಕಿರದಲ್ಲಪ್ಪ. ನಮ್ಮ ತಮ್ಮ ಕುತ್ಕೊಳ್ಳಮ್ಮ. ನಮ್ಮ ತಮ್ಮನೇ ಅಂತ ಹೇಳಿ ಸ್ಟೋರಿ ಮಾಡತ್ರ ಅಮ್ಮಗೊಂದು ಎಷ್ಟು ವಯಸ್ಸಿನ ಈಗ? 65 ಜಾಸ್ತಿ ಆಗ್ಯಾವ. 65 ಅಂದೆ. 65 ಕುತ್ಕೊಳ್ಳ. 65 ಅಮ್ಮ ಈಗ ರೊಟ್ಟಿ ಎಷ್ಟು ಮೈ ಈಗ? 2 ರೊಟ್ಟಿ ಅನ್ನ ನಿಮ್ಗೆ ಈಗನೇ 2 ರೊಟ್ಟಿ ನಾವು ಈಗನೇ 1 ರೊಟ್ಟಿ ಉಣ್ಣಂಗಮ್ಮ. ಶುಗರು ಬಿ ಪಿ ಏನಲ್ಲ. ಇಲ್ಲಮ್ಮ 65 ವರ್ಷ ಆದ್ರೆ ಶುಗರ್ ಬಿ ಪಿ ಇಲ್ಲ. ಗ್ರೇಟ್. ನೋಡ್ರಿಗೆ ಈ ವಯಸ್ಸಾದ್ರೆ ಬದುಕು ಮಾತ್ರ ನಿರ್ಬೇಡಿಲ್ಲ ಮಾಡ್ತಿದ್ವಿ. ಈಗನೇ ಬರ್ತಾವ್ರಮ್ಮ ಒಂದು 20 ವರ್ಷ 30 ವರ್ಷ ಆಗಿ ಅಡ್ಗಾಡಕತ್ತಿರ್ತಾರೆ. ನಾವು ತಾಜ್ ಎಲ್ಲ ನೆಲ ಹಿಡಿದಿರ್ತಾರ. ಅತಿ ಹೆಚ್ಚು ಬೆಳೆಗೂ 50 ವರ್ಷ ಚೆನ್ನಾಗಿ ಅದು 100 ವರ್ಷ ಬರಾಬರಿ ಆಗತ್ತೆ. ಈಗ 50 ವರ್ಷ 3 ವರ್ಷ ಬೆಳ್ದಂಗೆ ಆಗತ್ತೆ. ಈಗ ಅವಾಗೆಲ್ಲ 100 ಆಟಿದ್ರೆ ಇನ್ನೂ 5 ರೂಪಾಯಿ ಅನ್ಸುತ್ತೆ. ಅವಾಗ ನೀವು ಚಲೋ ರೊಟ್ಟಿ ಇದು ಅನ್ನ ಸಾರು ಮುದ್ದಿ ಹಾಂ ಗೊಬ್ಬರ ಬೀಜ ಅಂತಲ್ಲ, ಹಾಂ ಸಗಣಿ ಗೊಬ್ಬರ ಹಾಕಿ ಬೆಳೆಯಾರ. ಹಾಂ ಅಲ್ಲಿ ಅದೇ ಕಾಟಿಗೆ ಹಾಕಿ ಬರ್ತಾರೆ. ಈಗ ಎಲ್ಲ ಸರ್ಕಾರಿ ಗೊಬ್ಬರ ಅದ್ರಾಗ ಬೆಳಿಬೇಕು. ಮತ್ತು ಮಕ್ಳು ಹೊಟ್ಟೆ ನೋವು ಅಲ್ಲಿಂದನ ಉತ್ಪತ್ತಿ ಹಾಕವು ಗೊಬ್ಬರದಾಗ. ಉತ್ಪತ್ತಿ ಹಾಕವು ನೆಲಕ್ಕೆ ಬರವ. ಇಷ್ಟು ವಯಸ್ಸಲ್ಲ ಬದುಕು ಮಾತ್ರ ಕಲ್ಬಂಡಿ ಮಾಡೋ ಮಾಡ್ಬೇಕು. ಹಿರಿಯ ಮಾಡ್ಕೊಂಡಿದ್ವಿ ಎಲ್ಲಿ ರೋಜಾ ಅದೀವಿ ನಾವು. ಅದ ಸುಮ್ಮನೆ ಯಾಕೆ ಹೋಗೋದು ಅಂತ ನಮ್ದು. ಈಗ ಯಾಕೆ ಹೋಗೋದತ್ಲ ಊಟ ಗೀಟ ಮಾಡಿಕ್ಯಂದ್ ಬರ್ತದ. ಖಾಲಿ ಬೇಜಾರಾಗದ. ಶಾರು ಅಲ್ಲಿ ಅದಾನು ಗ್ಯಾರೇಜ್ನಾಗ ಅದಾನ. ಬಿಡಪ್ಪ ಪಾಪ ದುಡಿಲಿ ಅದು ಹಿಂಗೈತಿ ಹುಡುಗ ನಂಗೆ. ಯಾವ ಇದು ಅದಮ್ಮ ದಪ್ಪ ಊಟಮ್ಮ ನನಗೆ ಅವ್ರ ತಮ್ಮ ಇವಾಗ ಬಂದೆ. ಸೊ ಹಿರೇಮರಗಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿ ನಮ್ಮ ಅಂಟಿಯವ್ರ ಮನೆಗೆ, ಅಲ್ಲಿ ಅವ್ರ ಊರಾಗ ಹಬ್ಬ ಐತೆ. ಸೊ ಕರೆದಿದ್ದಾರೆ, ಅದಕ್ಕೆ ಹೋಗ್ಬೇಕಿತ್ತು. ಹೋಗೋಣ ಅಂತ ಈ ಊರಿಗೆ ಬಂದೆ. ಈಗ ಆರಿಫನು ಬಂದಾನೆ, ಅವ್ನು ಕರ್ಕೊಂಡು ಮನೆಯಿಂದ ಈಗ ಹೋಗ್ತಿದ್ದೀವಿ. ಓಕೆ, ಮತ್ತೆ ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಅದೇ ನಾನು ಹೋಗೋಕೆ ರೆಡಿ ಆಗ್ತಿದ್ದೀನಿ, ಹೋಗ್ಬೇಕೀಗ. ಬೈಕಲ್ಲಿ ಹೋಗೋದು ಒಂದು 25 ಕಿಲೋಮೀಟ್ರ್ ಆಗ್ತೈತೆ. ಹೋಗ್ತಿದ್ವಿ. ಇವಾಗ ಜಸ್ಟ್ ರಟ್ಟಳಿಗೆ ಎಂಟ್ರಿ ಆದೆ. ಇಲ್ಲಿ ಬೇಕ್ರಿಗೆ ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಬೇಕ್ರಿ ಹತ್ರ ಸ್ಟಾಪ್ ಮಾಡಿದೆ. ಸ್ವಲ್ಪ ಸ್ವೀಟ್ಸ್ ಬ್ರೆಡ್ ಏನಾದರೂ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ ರಟ್ಟಳಿನ ಇನ್ನೊಂದು 4-5 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿಗೆ ಹೋಗ್ಬೇಕು.
ಬಂದು ಜಸ್ಟ್ ಅಲ್ಗೇರಿ ಇದಕ್ಕೆ ರೆಪ್ಪಳಿಗೆ. ಸೊ ಇದು ನಮ್ಮ ಫ್ರೆಂಡ್ ಅವ್ರು ಶಾಬಿನ್ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಗೇರಿಲಿ ರಾಯಲ್ ಬೇಕರಿ ಇದೆಯಲ್ಲ, ಅವ್ರದ್ದೇ ಇದು ಸುಧಾರ್ ನೋಡ್ಕೊತಾರೆ ಇಲ್ಲಿ. ಇದು ರೆಟ್ಟಳಿಗೆ ಬಂದರೆ ರಾಯಲ್ ಬೇಕರಿ. ಅವಳೆ ಹಸ್ಮಿನ್ ನೋಡಲಿ ಅಲ್ಲ, ನೀನು ಗಾಡಿ ತಗೊಂಬಂದಿರ ಊರಿಂದ? ಹೌದಾ, ಊರಿಂದ ಗಾಡಿ ನೀ ಗಾಡಿಯಾಗ ಬಂದು ಮಾಮನ್ಯಾಗ ಬಸ್ಸಿಗೆ ಕರ್ಕೊಂಬಂದಿ ಕಳಿಸಿ. ಏ ಮಮ್ಮ, ಬಸ್ಸಿಗೆ ಬಂದೆ ನೀನು? ಬಸ್ಸಿಗೆ ಬಂದ್ಯಾ? ಅಲ್ಲಿ ಇವನು ಗಾಡಿ ತಗೊಂಬಂದ ಊರಿಂದ. ಹೌದಾ, ಹಚ್ಕೊಂಬರ್ಬೇಕ. ಮತ್ತೆ ಯಾರು ಕರ್ಕೊಂಬಂದಿಯ? ಆ್ಯಕ್ಚುಲಿ ನಮ್ಮ ಊರಲ್ಲಿ ಜಾತ್ರೆ ಐತಿ ಇವತ್ತು. ಸೊ ಹಾಗಾಗಿ ಬಂದಿದ್ವಿ ನಾವೆಲ್ಲ. ನಮ್ಮ ಅಲ್ಲಿ ಮೊದಲಿರೋರು ನಮ್ಮ ಅಮ್ಮಿಯ ಮೊದಲೇ ಇದು ಚಿಕ್ಕ ತಮ್ಮ ಇದು. ಆಮೇಲೆ ಇದು ನಮ್ಗೆ ಗೊತ್ತಲ್ಲ, ಶರೀಫ್ ಮಾಮ ನಮ್ಮ ಮನೆಗೆ ಬಂದವರು. ಅವ್ನು ತೋಸಿಫು, ಅವನ ಮಾರಿಫರ ಅಣ್ಣ ತೋಸಿಫ್ ಅಂಥೇಳಿ. ಆಮೇಲೆ ಇವು ನಮ್ಮ ಶಾರು, ನಮ್ಮ ತಮ್ಮ, ನಮ್ಮ ಅಂಟಿ ಮಗ. ಆಮೇಲೆ ಇವನು ಸುಬಾನಿ ಲಾಸ್ಟ್ ಟೈಮ್ ಬಂದಿದ್ನಲ್ಲ, ಮಳಿಯ ಅಂತ ಹೇಳಿದ್ನಲ್ಲ ಅವನು. ಆಮೇಲೆ ಇವರು ನಮ್ಮ ಅಕ್ಕ ಇದು. ಆಮೇಲೆ ಇವರು ನಮ್ಮ ಅಂಟಿ. ಊರೊಳಗೆ ಅದೇ ಜಾತ್ರೆ ಇತ್ತು. ನಮ್ಮಮ್ಮವರು ಬರ್ತಾಯಿದ್ದಾರೆ, ನಮ್ಮಮ್ಮ ನಮ್ಮಪ್ಪ ಆಮೇಲೆ ಬರ್ತಾರೆ. ನಾವು ಮತ್ತು ಇವತ್ತು ನಂದು ವೀಕ್ಲಿ ಆಫ್ ಇರೋದ್ರಿಂದ ಮಧ್ಯಾಹ್ನ ನಮ್ಮ ಮಳೆಯ ಬೇರೆ ಹೋಗೋಣ ಅಂತ ಭಾಳ ಇದು ಮಾಡಿದೆ. ಸೊ ಹಾಗಾಗಿ ಬಂದ್ವಿ. ಇವರೆಲ್ಲ ಊಟ ಮಾಡ್ತಿದ್ದಾರೆ. ನಾನು ನಮ್ಮ ಆರಿಫ್ ಇಬ್ಬರು ಊಟ ಮಾಡ್ತಿಲ್ಲ, ಯಾಕಂದರೆ ನಾವು ರೋಜಾ ಇರೋದ್ರಿಂದ ಊಟ ಮಾಡೋ ಆಗಿಲ್ಲ. ಸಾಯಂಕಾಲ ಈವ್ನಿಂಗ್ ಮಾಡ್ತೀವಿ. ಸೊ ಅವರೆಲ್ಲ ಊಟ ಮಾಡ್ತಿದ್ದಾರೆ ಈಗ. ತೋಷಪನ್ನ ತೋರಿಸ್ಬೇಕಂತ. ನೋಡಿ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಅವ್ರದ್ದು ಆಯಿತು. ನೆಕ್ಸ್ಟ್ NTC ಸರ್ಕಾರ ಅಂದ್ಬಿಟ್ಟು ಒಂದು ಊರಿದೆ ಫೇಮಸ್ ಇಲ್ಲಿ ಒಂದು ಮಾಸೂರು ಅಂತ ಬರುತ್ತೆ. ರೆಟ್ಟಳಿಂದ ಒಂದು 5-6 ಕಿಲೋಮೀಟ್ರ್ ಅಲ್ಲಿಗೆ ಹೋಗ್ತಿದ್ದೀನಿ. ಸೊ ಅಲ್ಲಿಗೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವರು ಹಿರೇಮರದಿಂದ ಹುಸೇನ್ ಆಂಟಿ ಅಂತ ಇದ್ದಾರೆ, ನಮ್ಮ ಆಂಟಿ. ಅವ್ರು ನಮಗೆ ಕೊಟ್ಟು ಕಳಿಸಿದ್ದಾರೆ. ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ನೋಡೋಣ ಬನ್ನಿ. ಬೂಂದಿ, ಇದು ಹೋಳಿಗೆ, ಒಂದು ಸ್ವಲ್ಪ ಬೂಂದಿ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಖಾರ ಮಂಡಕ್ಕಿ. ಸೊ ಖಾರ ಮಂಡಕ್ಕಿ, ಇದು ಅವಲಕ್ಕಿ ಮಿಕ್ಸ್ ಇದೆ. ಹಾಗೆ ಒಂದು ಸ್ವಲ್ಪ ಬೂಂದಿ,
ಮತ್ತು ಹೋಳಿಗೆ ಕೊಟ್ಟು ಕಳಿಸಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತೇಳಿ. ನೀವು ರೋಸಾ ಇದ್ರಿ ಅಲ್ಲ, ತಿನ್ನೋಕ್ಕಾಗಲಿಲ್ಲ. ನೋಡೋಣ ಟೇಸ್ಟ್ ಹೇಗಿದೆ ಅಂತೇಳಿ. ಇದು ಖಾರ ಮಂಡಕ್ಕಿ ಮತ್ತು ಅವಲಕ್ಕಿ ಮಿಕ್ಸ್ ಇದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಖಾರ ಖಾರ ಇದೆ. ಶೇಂಗಾ, ಕಡಲೆ ಮತ್ತು ಸ್ವೀಟ್ನೆಸ್ ಫ್ಲೇವರ್ ತುಂಬ ಚೆನ್ನಾಗಿದೆ. ಬೂಂದಿನೂ ತುಂಬ ಸ್ವೀಟ್ ಆಗಿದೆ. ಹೋಳಿಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಹೋಳಿಗೆನೂ ತುಂಬ ಚೆನ್ನಾಗಿದೆ. ಇದನ್ನು ನಾನು ಸಪ್ರೇಟ್ ಬಾಕ್ಸಲ್ಲಿ ಹಾಕಿಡ್ತೀನಿ, ಯಾಕಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗು ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಯೂಸ್ ಆಗುತ್ತೆ ಇದು. ಸೊ ನಮ್ಮ ಆಂಟಿನೂ ಡೈಲಿ ವಿಡಿಯೋ ನೋಡ್ತಾರಂತೆ. ಇಲ್ಲಿ ಬಂದಮೇಲೆ ನಾವು ಹೇಗೆ ತೆಗ್ದಿಟ್ವಿ ಡೈಲಿ ಟೀ ಜೊತೆಗೆ ತಿಂತೀವಲ್ಲ, ಅದನ್ನು ನೋಡ್ತಾರೆ ಅವರು.